ವೆಲ್ಕಮ್ ಟು ಎಕನಾಮಿಕ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಇಳ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6M NEP-ಯಲ್ಲಿ ಬರತಕ್ಕಂಥ ಯಾವ್ದ್ರಿ ಪರಿಸರ ಅರ್ಥಶಾಸ್ತ್ರ. ಪರಿಸರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಬಹುಮುಖ್ಯವಾದ ಒಂದು ಅಂಶವಾಗೈತಿ. 15 ಅಂಕಕ್ಕೆ ಬರತಕ್ಕಂಥ ಬಹುಮುಖ್ಯವಾದ ಅಂಶವನ್ನ ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದು ಏನಂದ್ರೆ ಪರಿಸರ ವಿನಾಶ ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು. ಅಂದ್ರೆ ಪರಿಸರ ವಿನಾಶಕ್ಕೆ ಮತ್ತು ಪರಿಸರ ಮಾಲಿನ್ಯಕ್ಕೆ ಏನೇನು ಕಾರಣಗಳದಾವ ಅನ್ನೋದನ್ನ ಈ ಅವಧಿಯೊಳಗ ವಿವರಿಸ್ತಾ ಹೋಗ್ತೇನೆ. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಜನಸಂಖ್ಯೆ ಹೆಚ್ಚಳ. ಅಂದ್ರೆ ಜನಸಂಖ್ಯೆಗಳ ಒಂದು ಹೆಚ್ಚಳದಿಂದನೂ ಕೂಡ ಪರಿಸರ ವಿನಾಶಕ್ಕೆ ಒಂದು ಪ್ರಮುಖ ಕಾರಣವಾಗೈತಿ ಅಂತ ಹೇಳ್ಬೋದು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳ ಕಾರಣದಿಂದ ಭೂಮಿಯ ಮೇಲೆ ಒತ್ತಡ ಹೆಚ್ಚುತ್ತಾ ಇದೆ. ಜನಸಂದಣಿ, ಇಕ್ಕಟ್ಟಾದ ಮನೆಗಳ ನಿರ್ಮಾಣ ಆಗಿರ್ಬೋದು, ಅದೇ ರೀತಿ ಹೊಸ ನಗರಗಳು, ಅವ್ಯವಸ್ಥೆ ಬೆಳವಣಿಗೆ, ಕೊಳಗೇರಿ ಸೃಷ್ಟಿ ಮೊದಲಾದ ಜನಸಂಖ್ಯೆ ಹೆಚ್ಚಳದ ನೇರವಾಗಿ ಆರಂಭವಾಗಿರತಕ್ಕಂಥದ್ದು ದುಷ್ಪರಿಣಾಮಗಳಾಗಿ ಕಂಡು ಬರ್ತಾ ಇದ್ದಾವ ಅಂತ ಹೇಳ್ತಾರೆ. ನೇರವಾಗಿ ಕೂಡ ಇದು ದುಷ್ಪರಿಣಾಮಗಳಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ಅರಣ್ಯ ಸಂಪನ್ಮೂಲಗಳು ಕೂಡ ಬರಿದು ಮಾಡುವಿಕೆ ಆಗ್ತಾ ಇದೆ. ನೀರನ್ನು ಅನೇಕ ವಿಧಗಳಲ್ಲಿ ಮಲಿನಗೊಳಿಸ್ತಾ ಇದ್ವಿ ಇತ್ಯಾದಿ ಕೂಡ ಜನಸಂಖ್ಯೆ ಹೆಚ್ಚಳ ಪರಿಣಮಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಜನಸಂಖ್ಯೆ ಪ್ರಮಾಣ ನಮ್ಮದು ಹೆಚ್ಚು ಬೆಳೆದಂಗೆ ಪರಿಸರ ಕೂಡ ಏನಾಗ್ತಾ ಇದೆ, ವಿನಾಶವಾಗ್ತಾ ಇದೆ. ಪರಿಸರವನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಕಾಡನ್ನ ನಾಡಾಗಿ ಪರಿವರ್ತನೆ ಮಾಡಕತ್ತೀವಿ. ಅದಕ್ಕೆ ಮುಖ್ಯ ಕಾರಣ ಜನಸಂಖ್ಯೆ. ಅತಿಯಾದ ಜನಸಂಖ್ಯೆ ಬೆಳೆದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಕೂಡ ನಾವೇನ್ ಮಾಡ್ತಾ ಇದ್ವಿ, ಅತಿಯಾಗಿ ಬಳಕೆ ಮಾಡ್ಕೊಳ್ತಿದ್ವಿ. ಅದರಲ್ಲಿ ಕೂಡ ಅರಣ್ಯ ಸಂಪತ್ತು. ಹಾಗಾಗಿ ಪರಿಸರ ಅನ್ನೋದು ಕೂಡ ಇಲ್ಲಿ ಬಹಳ ನಷ್ಟವಾಗ್ತಾ ಇದೆ. ಅದರಲ್ಲಿ ಇಕ್ಕಟ್ಟಾದ ಮನೆಗಳ ನಿರ್ಮಾಣ ಮಾಡ್ತಾ ಇದ್ದೀವಿ, ಹೊಸ ನಗರಗಳ ಬೆಳವಣಿಗೆ ಕಂಡು ಬರ್ತಾ ಇದೆ, ಆಮೇಲೆ ಕೊಳಗೇರಿಗಳು ಹೆಚ್ಚಾಗ್ತಾ ಇದ್ವ, ಜನಸಂಖ್ಯೆ ಮಿತಿಮೀರಿ ಬೆಳೀತಾ ಇದೆ. ಈ ಎಲ್ಲ ಪರಿಣಾಮಗಳಿಂದ ಕೂಡ ಏನಾಗ್ತದ, ಭೂಮಿಯ ಮೇಲೆ ಒತ್ತಡ ಹೆಚ್ಚು ಬೀಳ್ತಾ ಇದೆ. ಅಂದ್ರೆ ಪರಿಸರದ ಮೇಲೆ ಕೂಡ ಹೆಚ್ಚಿನ ಒತ್ತಡ ಬೀಳುವುದರಿಂದ ಮತ್ತು ನೀರನ್ನು ಕೂಡ ನಾವು ಅನೇಕ ರೀತಿಯಲ್ಲಿ ಮಲಿನಗೊಳಿಸ್ತಾಕಿದ್ದೀವಿ. ಅದಕ್ಕೆ ಕಾರಣ ಏನ್ರಿ, ಜನಸಂಖ್ಯೆ. ಅಂದ್ರೆ ಜನಸಂಖ್ಯೆ ಪ್ರಮಾಣ ಹೆಚ್ಚಾದಂಗ ಭೂಮಿಯ ಮೇಲೆ ಇರ್ತಕ್ಕಂಥ ಒತ್ತಡ ಹೆಚ್ಚಾಗ್ತಾ ಇದೆ. ಇದರಿಂದ ಏನಾಗ್ತದೆ, ಪರಿಸರ ಒಂದು ಮಾಲಿನ್ಯ ಆಗಿರ್ಬೋದು ಮತ್ತು ಪರಿಸರ ವಿನಾಶಕ್ಕೂ ಕೂಡ ಇದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾವ್ದ್ರಿ, ಜನಸಂಖ್ಯೆ ಪ್ರಥಮವಾಗಿ ಬರತಕ್ಕಂಥದ್ದು. ಇನ್ನು ಎರಡನೇದು ಬರತಕ್ಕಂಥದ್ದು ಇದರಲ್ಲಿ ಯಾವ್ದಂದ್ರ ಕೈಗಾರೀಕರಣ. ಅಂದ್ರೆ ಅಗಾಧ ಪ್ರಮಾಣದಲ್ಲಿ ಕೈಗಾರಿಕೆಗಳು ಓಳ್ತಾ ಇದ್ದಾವ. ಕೈಗಾರೀಕರಣ ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗೈತಿ ಅಂತ ಹೇಳ್ಬೋದು. ಇಲ್ಲಿ ಕೈಗಾರಿಕೆಗಳು ಕೆಲವೇ ನಗರಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಕೇಂದ್ರೀಕೃತ ತೆಗೆದುಕೊಂಡಿರುವಿಕೆಯು ಅನಾಹುತಗಳನ್ನ ಇನ್ನೂ ಹೆಚ್ಚಿಸಿ ಮಾಡ್ತಾ ಇದ್ದಾವ ಅಂತ ಹೇಳ್ತಾರೆ. ಅಂದ್ರೆ ಕೈಗಾರಿಕೆಗಳು ಹೊರ ಹಾಕುವ ಅಪಾಯಕಾರಿ ರಾಸಾಯನಿಕಗಳು, ವಿಷ ಅನಿಲಗಳಾಗ್ಲಿ, ವಿಷಪೂರಿತ ತ್ಯಾಜ್ಯ ವಸ್ತುಗಳಾಗ್ಲಿ, ಹೊಗೆ ಮುಂತಾದವುಗಳು ಕೂಡ ಜಲಮಾಲಿನ್ಯ ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದ್ದಾವ ಅಂತ ಹೇಳ್ಬೋದು. ಅಂದ್ರೆ ಕೈಗಾರಿಕೆಗಳು ಕೂಡ ಬೆಳೆದಂಗೆ ಏನಾಗ್ತಿದ್ರೆ ಅಲ್ಲಿ ಜಲಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತದೆ, ಮಣ್ಣು ಮಾಲಿನ್ಯ ಆಗ್ತಾ ಇದೆ. ಅದರಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಅಗಾಧ ರೀತಿಯಾಗಿ ಯಾವ ರೀತಿ ಹೆಚ್ಚಾಗ್ತಾ ಇದೆ, ಆ ರೀತಿ ಪರಿಸರದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅಂದ್ರೆ ಇದು ಕೆಲವೊಂದಿಷ್ಟು ನಗರಗಳ ಸುತ್ತಮುತ್ತಲಿನ ವಾತಾವರಣ ಕೂಡ ಹಾಳು ಮಾಡ್ತಾ ಇದೆ. ವಿಷಕಾರಿ ಹೊಗೆ ಬಿಡ್ತಾ ಇದೆ. ರಾಸಾಯನಿಕ ಇಲ್ಲಿ ವಿಷಗಳಾಗಿರ್ಬೋದು, ಅನಿಲಗಳಾಗಿರ್ಬೋದು, ಅಪಾಯಕಾರಿ ರಾಸಾಯನಿಕ, ವಿಷಪೂರಿತ ತ್ಯಾಜ್ಯ ವಸ್ತುಗಳು ಮುಂತಾದವುಗಳು ಕೂಡ ಏನ್ ಮಾಡ್ತಾ ಇದ್ರೆ ಜಲಮಾಲಿನ್ಯ ಮತ್ತು ವಾಯು ಮಾಲಿನ್ಯಕ್ಕೂ ಕೂಡ ಪ್ರಮುಖವಾಗಿ ಕಾರಣವಾಗ್ತಾ ಇದಾವೆ. ಇದರಿಂದ ಕೈಗಾರೀಕರಣದಿಂದ ಕೂಡ ಇದು ಕಂಡು ಬರತಕ್ಕಂಥದ್ದು. ಇನ್ನು ಅದೇ ರೀತಿ ನಂತರ ಬರತಕ್ಕಂಥದ್ದು ಇಲ್ಲಿ ಯಾವ್ದಂದ್ರ ಇನ್ನು ಅರಣ್ಯನಾಶ ಕೂಡ ಪರಿಸರ ವಿನಾಶಕ್ಕೆ ಬಹುಮುಖ್ಯ ಕಾರಣವೆನಿಸ್ತದ. ಅನೇಕ ದೇಶಗಳಲ್ಲಿ ಉರುವಲು ಕಟ್ಟಿಗೆ ಇಂಧನ ಪ್ರಮುಖ ಮೂಲಗಳಾಗ್ಯಾವ ಅಂತ ಹೇಳ್ತಾರೆ. ಆಮೇಲೆ ಪೀಠೋಪಕರಣ ತಯಾರಿಗಳಿಗಾಗಿ ಮತ್ತು ಉರುಗಳಿಗೆ ಕಟ್ಟಿಗೆಗಾಗಿ ವಿಪರೀತವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅರಣ್ಯವನ್ನು ಕೂಡ ನಾವು ವಿಪರೀತವಾಗಿ ಬಳಸ್ಕೊಳತ್ತೀವಿ. ಅಡಿಗೆ ಮಾಡಕ್ಕ, ಉರುವಲು ಮಾಡಕ್ಕ, ಇಂಧನ ಬಳಕೆ ಆಗಿರ್ಬೋದು, ಆಮೇಲೆ ಪೀಠೋಪಕರಣ ತಯಾರಿಕೆಗೆ ಆಗಿರ್ಬೋದು ವಿಪರೀತವಾಗಿ ಬಳಕೆ ಮಾಡ್ಕೊಳ್ತಾ ಇದ್ವಿ. ಮತ್ತು ಕೃಷಿ ಭೂಮಿಯನ್ನು ಕೂಡ ಒತ್ತುವರಿ ಮಾಡುವಿಕೆ ಮುಂತಾದ ಉದ್ದೇಶಗಳಿಂದ ಅರಣ್ಯ ಸತತವಾಗಿ ಏನಾಗ್ತಿದೆ, ನಷ್ಟವನ್ನು ಅನುಭವಿಸ್ತಾ ಇದೆ. ಭಾರತದ ಉದಾಹರಣೆಯನ್ನ ತೆಗೆದುಕೊಳ್ಳುವುದಾದ್ರೆ ಒಟ್ಟು ಭೂಪ್ರದೇಶದಲ್ಲಿ ಸುಮಾರು 33% ಪ್ರದೇಶದಲ್ಲಿ ಅರಣ್ಯಗಳು ಇರಬೇಕೆಂದು ರಾಷ್ಟ್ರೀಯ ಅರಣ್ಯ ನೀತಿ ಕೂಡ ಹೇಳ್ತದ. ಆದ್ರೆ ಭಾರತದಲ್ಲಿ ಅರಣ್ಯದ ಪ್ರದೇಶ ಪಾಲು 20%ಕ್ಕಿಂತಲೂ ಕಡಿಮೆ ಐತಿ ಅಂತ ಹೇಳ್ಬೋದು. ಅಂದ್ರೆ ಅರಣ್ಯವನ್ನ ಅಗಾಧವಾಗಿ ಏನ್ ಮಾಡ್ತಾ ಇದ್ದೀವಿ, ನಷ್ಟಕ್ಕೆ ಒಳಪಡಿಸ್ತಾ ಇದೀವಿ. ಕಟ್ಟಿಗೆಯನ್ನು ಉರುವಲಾಗಿರ್ಬೋದು, ಪೀಠೋಪಕರಣ ಮಾಡಕ್ಕಾಗಿರ್ಬೋದು, ಇಂಧನ ಬಳಕೆಗಾಗಿರ್ಬೋದು, ಹಲವು ರೀತಿಯಾಗಿ ಕೂಡ ಏನಾಗ್ತಾ ಇದೆ, ಅರಣ್ಯಲ್ಲಿ ಬಹಳ ಸಂಪತ್ತು ನಾಶವಾಗ್ತಾ ಇದೆ. ಇದು ಒಂದು ಕಾರಣ. ಇನ್ನು ನಂತರ ಬರ್ತಕ್ಕಂಥದ್ದು ಯಾವ್ದಂದ್ರೆ ನಗರೀಕರಣದ ಅವ್ಯವಸ್ಥೆ. ಅಂದ್ರೆ ನಗರೀಕರಣ ಕೂಡ ಪರಿಸರ ಮಾಲಿನ್ಯಕ್ಕೆ ಒಂದು ಮಹತ್ವದ ಕಾರಣವಾಗಿ ಕಂಡು ಬರ್ತದ. ಅಂದ್ರೆ ಜನರು ಉದ್ಯೋಗ ಮತ್ತು ಜೀವನೋಪಾಯವನ್ನು ಹುಡ್ಕೊಂಡು ಏನ್ ಮಾಡ್ತಾ ಇದಾರ, ಪಟ್ಟಣಗಳಿಗೆ ವಲಸೆ ಹೋಗುವುದು ಸಾಮಾನ್ಯ ಸಂಗತಿ ಆಗಿತ್ತು. ಪಟ್ಟಣಗಳಲ್ಲಿ ಮಿತಿಮೀರಿದ ಜನಸಂದಣಿ, ಕಾರ್ಖಾನೆಗಳ ಬೆಳವಣಿಗೆ ಆಗಿರ್ಬೋದು ಮುಂತಾದವುಗಳು ಕೂಡ ಉಸಿರು ಕಟ್ಟಿಸುವಂತ ವಾತಾವರಣ ಕೂಡ ಇಲ್ಲಿ ಕಾರಣವಾಗ್ತಾ ಇದೆ. ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ಕೊಳಚೆ ಪ್ರದೇಶಗಳು ಸೃಷ್ಟಿಯಾಗತ್ತವ. ವಸತಿ ಕೊರತೆಯಿಂದಾಗಿ ಇಲ್ಲಿ ಏನಾಗ್ತದ,
ಇಕ್ಕಟ್ಟಾದ ಸ್ಥಳಗಳಲ್ಲಿ ಜನರು ವಾಸಿಸಬೇಕಾಗ್ತದ ಮತ್ತು ನೀರಿನ ಅಭಾವ ಕಾರಣದಿಂದ ಉಪಯೋಗಿಸಿದ ನೀರು ಪುನಃ ಉಪಯೋಗಿಸುವಂತ ಸಮಸ್ಯೆಗಳು ಕೂಡ ಇಲ್ಲಿ ತಲೆ ದೂಡ್ತಾ ಇದ್ದಾವ ಅಂತ ಹೇಳ್ಬೋದು. ಅಂದ್ರ ನಗರೀಕರಣ ಅವ್ಯವಸ್ಥೆ ಕೂಡ ನಗರೀಕರಣ ಕೂಡ ಇಲ್ಲಿ ಹೆಚ್ಚು ಬೆಳೀತಾ ಇದೆ. ಅಂದ್ರೆ ಏನು, ಜನರು ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ಹೆಚ್ಚು ವಲಸೆ ಬರಾಕತ್ತಾರೆ. ಏನು ಉದ್ಯೋಗಾವಕಾಶವನ್ನು ಹುಡುಕೊಂಡು ಅಥವಾ ತಮ್ಮ ಉಪಜೀವನ ನಡೆಸಾಕೋ, ಶಿಕ್ಷಣಕ್ಕೂ ಹಲವು ರೀತಿಯಾಗಿ ಕೂಡ ಏನ್ ಮಾಡ್ತಾ ಇದಾರೆ, ಜನರು ನಗರಗಳ ಕಡೆ ಹೆಚ್ಚು ಬರ್ತಾ ಇದ್ದಾರೆ. ಹೆಚ್ಚು ಬರುವುದರಿಂದ ಏನಾಗ್ತಾ ಮಿತಿಮೀರಿ ಜನಸಂದಣಿ ಕಂಡು ಬರ್ತಾ ಇದೆ. ಕಾರ್ಖಾನೆಗಳ ಬೆಳವಣಿಗೆ ಆಗಿರ್ಬೋದು, ಅದೇ ರೀತಿ ಕೊಳಚೆ ಪ್ರದೇಶಗಳ ನಿರ್ಮಾಣ ಹೆಚ್ಚಾಗ್ತೈತಿ. ಆಮೇಲೆ ಇಕ್ಕಟ್ಟಾದ ಸ್ಥಳಗಳಲ್ಲಿ ವಾಸಿಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ನೀರನ್ನು ಬಳಕೆ ಮಾಡ್ಕೊಂಡಿದ್ದ ಮತ್ತೆ ಪುನರ್ ಬಳಕೆ ಮಾಡತಕ್ಕಂಥ ಸಮಸ್ಯೆಗಳು ಕೂಡ ಇಲ್ಲಿ ಉಂಟಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಯಾವ್ದ್ರಿ? ಅರಣ್ಯ ನಾಶ. ಹಾಗಾಗಿ ನಗರೀಕರಣದ ಅವ್ಯವಸ್ಥೆ ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರತಕ್ಕಂಥದ್ದು 4ನೇದು. ಇನ್ನು 5ನೇದು ವಾಹನದ ದಟ್ಟಣೆ. ಅಂದ್ರೆ ಜನಸಂಖ್ಯೆ ಹೆಚ್ಚಳ ನಗರ ಪ್ರದೇಶಗಳಲ್ಲಿ ಬೆಳವಣಿಗೆ ಮತ್ತು ಕೈಗಾರೀಕರಣದೊಂದಿಗೆ ವಾಹನಗಳು ಕೂಡ ಸಂಖ್ಯೆಯು ಜಾಸ್ತಿ ಆಗುವುದು ಸ್ವಾಭಾವಿಕ. ಈಗ ಜಗತ್ತಿನ ಅತ್ಯಂತ ವಿವಿಧ ರೀತಿಗಳಲ್ಲಿ ವಾಹನಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಾ ಇದೆ. ವಾಹನಗಳ ಅನಿಲ ಹೊಗೆ, ಅನೇಕ ವಿಧದ ರಾಸಾಯನಿಕ ಕಲ್ಮಶಗಳು ಹೊರಸೂಸುವುದಾಗಿರ್ಬೋದು ಮೂಲಕ ವಾಯು ಮಾಲಿನ್ಯಕ್ಕೆ ಕೂಡ ಕಾರಣ ಆಗ್ತದೆ. ಅಲ್ಪ ಆದಾಯ ಮತ್ತು ಸ್ವಲ್ಪ ಆದಾಯದ ದೇಶಗಳ ನಗರಗಳಲ್ಲಿ ಕೂಡ 95% ಜನರು ಅಶುದ್ಧ ಗಾಳಿಯನ್ನ ಸೇವಿಸುವುದೆಂದು ಹೇಳಬಹುದು ಅಂತ ಹೇಳ್ತಾರ. ವಾಹನಗಳ ದಟ್ಟಣೆ, ವಾಹನದ ದಟ್ಟಣೆಯಿಂದ ಏನಾಗ್ತದೆ? ಶಬ್ದ ಮಾಲಿನ್ಯ ಆಗ್ತದ, ವಾಯು ಮಾಲಿನ್ಯ ಆಗ್ತದ, ಹೌದಾ? ಆಮೇಲೆ ತಾಪ ಮಾಲಿನ್ಯ ಕೂಡ ಇದು ಕಾರಣವಾಗ್ತದೆ. ಯಾವ್ದ್ರಿ? ವಾಹನದ ದಟ್ಟಣೆ. ಹಾಗಾಗಿ ಅದು ಕೂಡ ಅರಣ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತದ ಅಂತ ಹೇಳ್ಬೋದು. ಇನ್ನು 6ನೇದು ಬರತಕ್ಕಂಥದ್ದು ಅಂತರ್ಜಲ ಮಿತಿಮೀರಿದ ಬಳಕೆ. ಹೌದಾ? ವಿಶ್ವದ ಅನೇಕ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗುವುದಿಲ್ಲ, ಹಾಗೂ ಮಳೆಯಾಗುವ ಪ್ರದೇಶಗಳಲ್ಲೂ ಸಹ ಅದು ಸಕಾಲದಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಏನಾಗ್ತಾ ಇದೆ? ವ್ಯವಸಾಯ, ಕೈಗಾರಿಕೆ, ತೋಟಗಾರಿಕೆ ಮೊದಲಾದ ಉದ್ದೇಶಗಳಿಗಾಗಿ ಅಂತರ್ಜಲದ ಬಳಕೆ ಹೆಚ್ಚಾಗ್ತಾ ಇದೆ. ಕೆಲವು ಪ್ರದೇಶಗಳಲ್ಲಿ 500 ಅಡಿಗಳವರೆಗೆ ಮೀರಿ ಆಳದಲ್ಲಿ ಕೊಳವೆ ಬಾವಿಯನ್ನು ಕೊರೆದರೂ ಕೂಡ ನೀರು ಎತ್ತಲಾಗುತ್ತದೆ. ಮಳೆ ಕೊರತೆ ಮತ್ತು ಅಂತರ್ಜಲ ಮಟ್ಟದ ಕುಸಿತ ಕಾರಣಗಳಿಂದ ವಾತಾವರಣದಲ್ಲಿ ಉಷ್ಣಾಂಶ ಕೂಡ ಅಧಿಕವಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಇದು ಕೂಡ ಅರಣ್ಯನಾಶಕ ಪ್ರಮುಖ ಕಾರಣ. ಯಾವುದೇ ಅಂತರ್ಜಲವನ್ನ ಮಿತಿಮೀರಿಯಾಗಿ ಬಳಸ್ಕೊಳ್ತಾ ಇದೀವಿ. ಅಂದ್ರೆ ವಿಶ್ವದ ಅನೇಕ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಮಳೆ ಆಗುವುದಿಲ್ಲ. ಒಂದಿಷ್ಟು ಕಡೆ ಮಳೆ ಆದ್ರೂ ಕೂಡ ಅದು ಸಕಾಲದಲ್ಲಿ ಬೀಳುವುದಿಲ್ಲ. ಹಾಗಾಗಿ ಏನಾಗ್ತದ? ವ್ಯವಸಾಯಕ್ಕೆ, ಕೈಗಾರಿಕೆಗೆ, ತೋಟಗಾರಿಕೆಗೆ ಮೊದಲಾದ ಉದ್ದೇಶಗಳಿಗೆ ಅಂತರ್ಜಲವನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಅದು ಏನು 500 ಅಡಿಗಳವರೆಗೆ ಬಾವಿಯನ್ನು ಕೊರೆಸುವುದಾಗ್ಲಿ, ಕೊಳವೆ ಬಾವಿಗಳಾಗ್ಲಿ, ಅದರಿಂದನೂ ಕೂಡ ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಅಂತರ್ಜಲ ಮಟ್ಟದ ಕುಸಿತ ಉಂಟಾಗ್ತಾ ಇದೆ. ವಾತಾವರಣದಲ್ಲಿ ಕೂಡ ಉಷ್ಣಾಂಶ ಹೆಚ್ಚಾಗತೈತಿ. ಇದು ಕೂಡ ಅರಣ್ಯನಾಶಕ ಪ್ರಮುಖ ಕಾರಣವಾಗಿರತಕ್ಕಂಥದ್ದು ಅರಣ್ಯದ. 7ನೇದು ಬರತಕ್ಕಂಥದ್ದು ವೈಜ್ಞಾನಿಕ ಕೃಷಿ ಪದ್ಧತಿ. ಅಂದ್ರೆ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ವಿಧಾನದ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಹೆಚ್ಚು ವ್ಯಾಪಕವಾಗೈತಿ ಅಂತ ಹೇಳ್ತಾರ. ಈ ಪದ್ಧತಿ ಇತರ ಅಂಶಗಳ ಜೊತೆಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆ ಅಧಿಕವಾಗಿ ಕೂರುತ್ತದೆ. ಇವು ಭೂಮಿಯ ಒಳಪದರಕ್ಕೆ ಸೇರುವುದರಿಂದ ಭೂಸಾರ ಕಡಿಮೆ ಆಗ್ತಾ ಇದೆ ಮತ್ತು ಮಣ್ಣಿನ ಮಾಲಿನ್ಯ ಪರಿಣಮಿಸ್ತಾ ಇದೆ. ಇದು ಪರಿಸರ ಅಸಮತೋಲನಕ್ಕೆ ಪ್ರಮುಖ ಕಾರಣವಾಗೈತಿ ಅಂತ ಹೇಳ್ಬೋದು. ಅಂದ್ರ ವೈಜ್ಞಾನಿಕ ಕೃಷಿ ಪದ್ಧತಿ, ನಾವು ಹಳೆ ಕೃಷಿ ಪದ್ಧತಿಯನ್ನು ಬಿಟ್ಟು ವೈಜ್ಞಾನಿಕ ಕೃಷಿ ಪದ್ಧತಿ ಬಂದಿ. ವೈಜ್ಞಾನಿಕ ಕೃಷಿ ಪದ್ಧತಿಗಳಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ರಾಸಾಯನಿಕ ಗೊಬ್ಬರ ಆಗ್ಲಿ, ಬಿತ್ತನೆ ಮಾಡ್ತಕ್ಕಂಥದ್ದಾಗ್ಲಿ, ಕಟಾವು ಮಾಡ್ತಕ್ಕಂಥದ್ದಾಗ್ಲಿ, ಕೃಷಿಯಲ್ಲಿ ಬಹಳ ಬದಲಾವಣೆಗಳಾಗ್ಯಾವ. ಅದರಿಂದ ಏನಾಗ್ತೈತ್ರಿ? ಕೃಷಿ ಭೂಮಿ ಕೂಡ ಅಷ್ಟೇ ಏನಾಗ್ತಾ ಇದೆ? ನಷ್ಟವನ್ನ ಅನುಭವಿಸಾಗ್ತೈತಿ. ಅದ್ರಲ್ಲಿ ಯಾಕಡೆ ಹೇಳಿದ್ರು ಬೇಸಾಯ ಪದ್ಧತಿ ಹೆಚ್ಚು ವ್ಯಾಪಕವಾಗೈತಿ. ಈ ಪದ್ಧತಿಗಳಿಂದ ಇತರ ಅಂಶಗಳ ಜೊತೆ ಕೂಡ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಬಳಕೆ ಆಗ್ಲಿ ಅಧಿಕವಾಗ್ತಾ ಇದೆ. ಹೀಗಾಗಿ ಭೂಮಿ ಒಳಪದರ ಸೇರುವುದರಿಂದ ಭೂಸಾರ ಸಂರಕ್ಷಣೆ ಕೂಡ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತೈತ್ರಿ? ಮಣ್ಣಿನ ಮಾಲಿನ್ಯ ಕೂಡ ಅಧಿಕವಾಗ್ತಾ ಇದೆ ಮತ್ತು ಇದರಿಂದ ಪರಿಸರ ಅಸಮತೋಲ ಕೂಡ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರತಕ್ಕಂಥದ್ದು 7ನೇದು. ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಇದರಲ್ಲಿ ಗಣಿಗಾರಿಕೆ. ಅಂದ್ರೆ ಗಣಿಗಾರಿಕೆ ಕೂಡ ವಾಯು ಮಾಲಿನ್ಯಕ್ಕೆ ಕೊಡುಗೆ ನೀಡತಕ್ಕಂಥದ್ದು. ಕಲ್ಲು ಬಂಡೆಗಳನ್ನ ಸ್ಫೋಟಕಗಳ ಸಹಾಯದಿಂದ ಏನ್ ಮಾಡ್ತೀವಿ? ಒಡೆದು ಚಪ್ಪಡಿ, ಜಲ್ಲಿ ಮುಂತಾದವುಗಳಾಗಿ ಚೂರು ಮಾಡುವಿಕೆಯಿಂದ ಕಲ್ಲಿನ ಕಣಗಳು ಮತ್ತು ಧೂಳುಗಳು ಕೂಡ ಏನ್ ಮಾಡ್ತಾವ? ಗಾಳಿಯಲ್ಲಿ ಸೇರುತ್ತವೆ. ಅಲ್ಲದೆ ಇಲ್ಲಿ ಏನಾಗ್ತೈತಿ? ಗಣಿಗಳಿಂದ ಖನಿಜಗಳನ್ನು ಹೊರತೆಗೆಯುವಿಕೆಯಿಂದಲೂ ವಾಯು ಮಾಲಿನ್ಯತೆ ಸಂಭವಿಸ್ತದ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಲ್ಲು ಗಣಿಗಾರಿಕೆ ವಿಪರೀತ ಪ್ರಮಾಣದಲ್ಲಿ ತಾಳೈತಿ ಅಂತ ಹೇಳ್ಬೋದು. ಅಂದ್ರೆ ಗಣಿಗಾರಿಕೆಯಿಂದನೂ ಕೂಡ ಅರಣ್ಯ ನಾಶ ಆಗ್ತಾ ಇದೆ. ಅದರಿಂದ ಕಲ್ಲುಗಳನ್ನ ಸ್ಫೋಟ ಮಾಡತಕ್ಕಂಥದ್ದಾಗ್ಲಿ, ಬಂಡೆಗಳನ್ನು ಮಾಡತಕ್ಕಂಥದ್ದಾಗ್ಲಿ, ಚಪ್ಪಡಿ, ಜಲ್ಲಿ ಮುಂತಾದವುಗಳು ಕೂಡ ಸಣ್ಣ ಸಣ್ಣ ಕಣಗಳು ಕೂಡ, ಧೂಳುಗಳು ಕೂಡ ಏನಾಗ್ತದೆ? ಪರಿಸರದಲ್ಲಿ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದ್ದಾವ ಅಂತ ಹೇಳ್ತಾರೆ. ಆಮೇಲೆ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಲ್ಲು ಗಣಿಗಾರಿಕೆ ವಿಪರೀತ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಕಂಡು ಬರತಕ್ಕಂಥವೆಲ್ಲ ಏನ್ರಿವ? ಪರಿಸರ ವಿನಾಶ ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು. ಇದು ಬಹುಮುಖ್ಯವಾದ 15 ಅಂಕಕ್ಕೆ ಬರತಕ್ಕಂಥ ಪ್ರಶ್ನೋತ್ತರವಾಗೈತಿ ಅಂತ ಹೇಳ್ತಾ ನಾನು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.